ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವಿದ್ದೀವಿ ನಮ್ಮ ಹೊಸ ಮನೆಯಲ್ಲಿ, ಅದು ನಮ್ಮ ಊರಲ್ಲಿ. ಸೊ ಹಿಂದೆಗಡೆ ಜಾಗ ಬಿಟ್ಟಿದ್ದೀವಿ ಗಿಡ ಹಾಕಬೇಕು ಅಂತ. ಬೆಳಗ್ಗೆಯಿಂದ ಅದೇ ಕೆಲಸ ನಡೀತಿದೆ. ಸೊ ಇವಾಗ ನಾವು ಗಿಡ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ತುಂಬ ಗಿಡ ಹಾಕಿದ್ದೀವಿ. ನೋಡ್ಬೇಕು ಇವಾಗ. ಇದರಲ್ಲಿದೆ ಯಾವುದೇನೋ ಬೀಜ, ಸೀಡ್ಸ್ ಇದೆ ಪ್ಲ್ಯಾಂಟಿಂದು. ಸೊ ನಾವು ಗಿಡ ಹಾಕ್ತಾಯಿದ್ದೀವಿ. ಇದಮ್ಮ ಕರ್ಚಿಫಲ್ ಕಟ್ಟಿರೋದಾ? ಕೆಚ್ಚಕ್ಲ ಇದು ಸೇವಂತಿಗೆ ಹೂವು, ಆಮೇಲೆ ದಾಸವಾಳ, ಇನ್ನೊಂದು ಇರ್ಬೇಕಣೆ ಬೀನ್ಸು. ಅಷ್ಟೇ ಇರೋದು. ಇನ್ನೊಂದು ಕವರ್ ಅದೇ ನೋಡಿದ್ರೆ. ಯಾವ ಕಲರು? ಕವರ್ ಓಕೆ. ಕ್ಯಾರೆಟಲ್ಲೇ ಇದೆಯಾ? ಪಾಪ ಕ್ಯಾರೆಟ್ ಅವಲ್ಲ, ಕ್ಯಾರೆಟಲ್ಲಿ ಗಿಡ ಕ್ಯಾರೆಟಲ್ಲಿ ಗಿಡ ಆಯ್ತಾ? ಕವರ್ ಹಾಂ, ಕ್ಯಾರೆಟಲ್ಲಿ ಹಾಂ, ಅದು ತರಕಾರಿನಲ್ಲಿ ಬೀನ್ಸ್. ಸೊ ಇದು ಒಂದು ಬೀನ್ಸ್ ಬೀಜ ಅಂತೆ. ಸೊ ಇದನ್ನ ನಮ್ಮಮ್ಮ ಆಗಲಿಂದ ಹುಡುಕ್ತಾ ಇದ್ದಾರೆ. ಫೈನಲಿ ಸಿಕ್ಕಿದೆ. ಇವಾಗ ಎತ್ಕೊಂಡು ಹೋಗಿ ಕೊಡ್ತಾಯಿದ್ದೀನಿ. ಇದಾ ಅಮ್ಮ, ಇದೇ ಇರೋದಿನ ಅದಿಲ್ಲ. ಕೆಲಸ ಮಾಡಿ ಏನು ಅನಿಸ್ತಾ ಇದೆ? ಹೊಟ್ಟೆ ಶೀತೈತೆ. ಇದು ಇಲ್ಲೆಲ್ಲ ಗುಂಡಿ ನಾವು ಅಪ್ಪದೇ ಅದ್ದಿರೋದು. ಪಾಪ ಫುಲ್ ಬೆವ್ತು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಏನು ಬೀಜ ಮಾದ ಏನೇನೋ ಆಗ್ತಿದಾರಂತೆ. ಆ ಕಡೆ ಇಕ್ಕಾದ್ರೆ ಹಾಕು. ಬೇರೆ ಜೀರಿಗೆನ ಇದು? ಸಬ್ಬಕ್ಕಿ ಸೊಪ್ಪು. ಇದು ಸಬ್ಬಕ್ಕಿ ಸೊಪ್ಪಿನ ಬೀಜ. ಒಳ್ಳೆ ಜೀರಿಗೆ ಥರ ಇದೆ. ಎಲ್ಲ ಮಿಕ್ಸ್ ಮಾಡಿ ಹಾಕು, ಹೋಗುತ್ತೆ. ಈ ಸೀಡ್ಸ್ ಎಲ್ಲ ನಮ್ಮ ಅಜ್ಜಿ ಕೊಟ್ಟಿರೋದು. ಇದೇನು ಬೀಜ? ಇದೇನು ಬೀಜ? ಅರವೆ ಸೊಪ್ಪು ಬೀಜನಾ? ಅದು ಸಾಸಿವೆ ಥರ ಇದೆ. ಓಕೆ, ಇದು ಪಾಲಕ್ ಬೀಜ. ನೋಡ್ಕೊಳ್ಳಿ ಎಲ್ಲರೂ. ಅಷ್ಟೇನಾ? ಎಲ್ಲಿಂದ ಹಾಕ್ಬೇಕು? ಪೂರ್ತಿ ಹಂಗೆ ಸುಮ್ಮನೆ ಚೆನ್ನಾಗಿ ನಿಧಾನಕ್ಕೆ ಸಿಗುತ್ತೆ. ಎಲ್ಲ ಕಡೆ ಕೊಬ್ಬಿ ಇನ್ನೂ ಸ್ವಲ್ಪ ಬೇಕಂತ. ಸಾಕು. ಆ ಮೂಳೆ ಒಣಗಿರೋ ಥರ ಇದೆ ಅಂತೆ, ಬೇಕಂತ. ವಿಡಿಯೋ ವ್ಲಾಗ್. ಮಾಮ ತರ್ತೀನಿ ಅಂತ ಹೇಳೈತಲ್ಲ. ಫೋನ್ ಮಾಡ್ತೀನಿ. ಅದೇನಮ್ಮ ಆಗ್ತಿದ್ಯಾ? ಗೊಬ್ಬರ ಇದು ಮಂಕ್ರಿ ಬಕೆಟಲ್ಲಿ ಏನು ಗೊತ್ತಾ ಸ್ವಾಮಿ, ಹೋಗಿ ಅಪ್ಪನ ಚಪ್ಪಲಿ ತಂದು ಕೊಡು. ಇಲ್ಲೇ ಅದೇ ಆ ಚಪ್ಪಲಿ ಹಾಕೊಂಡು ಹೋಗ್ಬೇಕು. ಇಲ್ಲಿ ಕೊಡೋಕೋ ಚೆನ್ನಾಗಿ. ಏನು ಎಸಿತಿದ್ದೆ ಹೇಳು? ಎಲ್ಗಡ್ಡೆ ಯಾವುದು? ಉಳ್ದ್ರಸ್ರು ಎಲ್ಗಡ್ಡೆ. ಓಕೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಗೊಬ್ಬರ ತೊಗೊಂಡು ಬರೋಕ್ಕೆ. ನಮ್ಮಪ್ಪ ಅಲ್ಲಿ, ನಾನು ಇದೊಂದು ಎತ್ಕೊಂಡಿದ್ದೀನಿ. ಸೊ ಗೊಬ್ಬರ ತರಕ್ಕೆ ಹೋಗ್ತಾ ಇದ್ದೀವಿ ನಾವು. ನೀನದು ಬಕೆಟಿಗೆ ಎತ್ತುತ್ತಾ ಇದೆಯಾ? ಬಕೆಟಲ್ಲಿ ಐತೆ ಅದು. ಕುಯ್ತಿದ್ಯಾ ಇವಾಗ? ಸುತ್ತು ಒಂದ್ಸತಿ ಹಿಂಗೆ ಎಳ್ದು ನೋಡು. ಪೇಂಟ್ ಒಣಗಿರೋದಕ್ಕೆ ನಾನು ಆ ಥರ ಆಗ್ತದೆ. ಬಕೆಟ್ ಓಪನ್ ಆಗ್ತಾ ಇಲ್ಲ ಅಂತ ಮುಚ್ಚಲನೇ ಕುಯ್ದಾಕ್ತವ್ರೆ ಇಲ್ಲಿ. ಚಾಕು ಹಾಕ್ಬಿಡ್ತೀನಿ.
ಸಾಕಪ್ಪ, ಇದ್ರಲ್ಲಿ 2 ಸಲ ತೊಂದರೆ ಆಯಿತು ಬಾಪ. ಪೂರ್ತಿ ಹಾಕು, ಗೊಬ್ಬರ ಬಿದ್ದಷ್ಟು ಚೆನ್ನಾಗಿ ಬರ್ತದೆ. ಐ ಆಮ್ ಸೋ ಟೈರ್ಡ್, ಐ ಆಮ್ ಆಂಗ್ರಿ. ಐ ಆಮ್ ಹಂಗ್ರಿಯ. ಬಕೆಟಲ್ಲಿ ಏನು ಕೈಯಲ್ಲಿ ನೀರು ಗೊಬ್ಬರ ಹಾಕಿದ್ಮೇಲೆ ನೀರು ಹಾಕ್ಬೇಕಾ? ನಮ್ಮಮ್ಮ ಗೊಬ್ಬರ ಹಾಕ್ತಾ ಇದ್ದಾರೆ. ಇದು ಹಸು ಗೊಬ್ಬರ, ಹಸು ಅದಲ್ವ, ತಿಪ್ಪೆ ಗೊಬ್ಬರ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ಸೀಡ್ ಹಾಕಿದ್ದೀವಿ, ತರಕಾರಿದು, ಸೊಪ್ಪುದು ತರಕಾರಿದೆಲ್ಲ ಸೀಡ್ಸ್ ಹಾಕಿದ್ದೀವಿ. ನೆಕ್ಸ್ಟು ಅದು ಬೆಳೆದವಾಗ ಒಂದು ವ್ಲಾಗ್ ಮಾಡಿ ತೋರಿಸ್ತೀವಿ. ಇದೆಲ್ಲ ಸಾವಂತಿಗೆ ಹೂವು, ಅದು ನುಗ್ಗೆ ಸೊಪ್ಪು. ಅಲ್ಲೊಂದು ಕರ್ಬೇವಿನ ಗಿಡ ಹಾಕಿದ್ದೀವಿ, ಅಲ್ಲೊಂದು ದಾಸವಾಳ. ಬರೀ ದಾಸವಾಳನೇ ಜಾಸ್ತಿ ಇದೆ, ಬಿಕಾಸ್ ದಾಸವಾಳ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಮತ್ತು ಇದೆಲ್ಲ ಸಾವಂತಿಗೆನೆ. ಇದೆಲ್ಲ ಫುಲ್ಲು ಹೆಂಗೆಂಗೋಯ್ತು, ಇವರೇ ಎಲ್ಲ ಕ್ಲೀನ್ ಮಾಡಿದ್ದು. ನಮ್ಮ ಅಪ್ಪನೇ ಎಲ್ಲ ಕ್ಲೀನ್ ಮಾಡಿದ್ದು. ಪಾಪ ಸುಸ್ತಾಗಿಬಿಟ್ಟು ಕುತ್ಕೊಂಡಿದ್ದಾರೆ, ಹೊಟ್ಟೆ ಹಸ್ವಾಗ್ಬಿಟ್ಟಿದೆ. ಇವಾಗ ನಮ್ಮಮ್ಮ ಲಾಸ್ಟಲ್ಲಿ ಪೋಸ್ ಕೊಟ್ಟಿದ್ದಾರೆ ಗೊಬ್ಬರ ಹಾಕ್ಕೊಂಡು. ನೋಡ, ಈ ದಾಸವಾಳ ಗಿಡಕ್ಕೆ ಆ ಗಿಡಕ್ಕೆ 4 ಗಿಡಕ್ಕೂ ಬುಡಕ್ಕೆ ಹಾಕು ಒಂದು ಸ್ವಲ್ಪ, ಕೇಳಿಸ್ತಾ? ಇವಾಗ ನೀರು ಹಿಡ್ಕೊತಾ ಇದ್ದೀವಿ. ಅದು ಗೊಬ್ಬರ ತಂದಿರೋ ಬಕೆಟೆ, ಅದಕ್ಕೆ ನೀರು ಹಿಡ್ಕೊಂಡು ಇದಕ್ಕೆಲ್ಲ ನೀರು ಹಾಕ್ತೀವಿ. ಇವಾಗ ನಮ್ಮಮ್ಮಗೆ ಕಸ ಗುಡಿಸೋ ಕೆಲಸ ಅಂದರೆ ತುಂಬ ಇಷ್ಟ. ಯಾವಾಗ ನೋಡಿದ್ರು ಗುಡಿಸ್ತಾನೆ ಇರ್ತಾರೆ. ಯಾವಾಗ ನೋಡಿದ್ರೆ ಪರ್ಕೆ ಸಿಕ್ಕಿದ್ರೆ ಸಾಕೆಲ್ಲ ಧೂಳು ಕಾಣಿಸಿದ್ರೆ ಗುಡಿಸ್ತಾನೆ ಇರ್ತಾರೆ. ಇವಾಗ ಅಲ್ಲಿ ಅವರೇ ಗಲೀಜು ಮಾಡಿ ಅವರೇ ಗುಡಿಸ್ತಾ ಇದ್ದಾರೆ ಆಗಲೇ ಹೋಗ್ಬಿಟ್ಟು. ಈ ಕಾಂಪೌಂಡಿಗೆ ಪೇಂಟ್ ಹೊಡ್ಸೋ ಐಡಿಯಾ ಎಲ್ಲ ನಮ್ಮ ಅಪ್ಪ ಅದೇ. ಇಲ್ಲಿ ನೋಡಿ ಗಿಡ ಬಳ್ಳಿ ಎಲ್ಲ ಕ್ಲೀನಾಗಿ ಪೇಂಟ್ ಮಾಡಿಸಿದಾರಲ್ಲ, ಇದೆಲ್ಲ ಇವ್ರದ್ದೇ ಪ್ಲ್ಯಾನು. ನಾವು ಪೇಂಟಿಂಗ್ ಬೇಡ ಅಂತ ಹೇಳಿದ್ವಿ, ಬಟ್ ಆದರೆ ಇಲ್ಲ ಚೆನ್ನಾಗಿರುತ್ತೆ ಹಾಕೋಣ ಅಂತ ಹೇಳಿ ಹಾಕಿರೋದು. ಒಂದೇ ಒಂದು ದಿನ ಕೆಲಸ ಮಾಡಿ ನಮ್ಮಪ್ಪ ಕೈ ಕೆಸರಾದರೆ ಬಾಯಿ ಮೊಸರೆ ಎಂಬ ಹಿರಿಯರ ಮಾತು ಸತ್ಯ ಅಂತ ಹಾಡು ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಹಾಡಪ್ಪ. ಬದುಕು ಅದರಲ್ಲಿ ದೇವರ ಹುಡುಕು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿಕೊಂಡು ಏನ ಯಾವ್ದ ಮುಚ್ಚಲ ಅಂತೆ. ಎಲ್ಲಿರ್ಬೇಕು ಇಟ್ಟೆ ಇದೆಲ್ಲ ನೀರು ಹಾಕಿಲ್ಲ. ಮುಖ ತೊಗೊಳ್ತೀನಿ ಫಸ್ಟು. ಮುಖ ತೊಗೊಳ್ತಿಲ್ಲ. ಅಮ್ಮ ಹಾಂ ಅಲ್ಲ, ಇವಾಗ ನೀರೆಲ್ಲ ಅಲ್ಲಿ ನೋಡಿ, ಇಲ್ಲಿ ಹೋಗ್ತಾ ನೀರಲ್ಲಿ ನಿನ್ನ ಮತ್ತೆ ಮುಗಿಸ್ತಿದ್ಯಾ? ಇನ್ನೊಂದು ಲೋಡ್ ಮಣ್ಣು ಹೊಡ್ಸ್ಬಿಡು, ಅರ್ಧ ಕಿಟಕಿ ಮುಚ್ಕೊಳ್ಳಂಗೆ. ಇದ್ರಲ್ಲಿ ಬೆಳೀಲಿ ಇರು ಫಸ್ಟು. ನಾನು ಹಿಂಗೆ ನೀರು ಹಾಕ್ಬೇಕಾ? 2 ಜಗ್ಗು ಹಾಕೋಣ ಬಾ. ಏನೇನು ಹಾಕಿದ್ದು ಹೇಳಿ ಇವಾಗ ಗಿಡ? ಹಾಂ, ಕೊತ್ತಂಬರಿ ಬೀಜ ಇಲ್ಲ ಒಂದು ಚುಟ್ಟು ಚೆಲ್ಲಿದ್ರೆ. ಧನ್ಯ ತಾನೇ ಹಾಕ್ಬೇಕು. ಆಮೇಲೆ ಒಂದು 10 ರೂಪಾಯಿಗೆ ತರಲಾ ಮಾಗಡಿಗೆ ಹೋದ್ರೆ? ಸುಮ್ಮನೆ ಒಂದು ಚೂರಿಗೆ ಸರಿ ಆಯ್ತು ಬಾ, ಎದ್ದು ಬಾ. ನೀರು ಕೊಡು, ನೀರು ಚೂರು ಅದು ಕುಡಿಯೋ ದಿಬ್ಬ ಚೂರು ನೀರು ಬೇಕಂತೆ. ಈ ನಲ್ಲಿ ಗಾರ್ಡನ್ಗೋಸ್ಕರ ಹಾಕಿರೋ ನಲ್ಲಿ. ಫ್ಯೂಚರಲ್ಲಿ ನಿಮ್ಗೆ ಯಾರಿಗಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಐಡಿಯಾ ಬೇಕಂದರೆ ಈ ಲೇಡಿ ಇಲ್ಲಿ ಕೂತಿದಾರಲ್ಲ, ಇವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಪಕ್ಕದ ಮಂದಿ ಅವ್ರು ತಿಪ್ಪೆಯಿಂದ ಗೊಬ್ಬರ ತಗೊಂಡು ಬಂದು ಹಾಕಿದ್ದೀವಿ. ಈ ಮಣ್ಣೆಲ್ಲ ಇಲ್ಲ. 10 ಗಂಟೆ ಆಗ್ತಾ ಇದೆ ಗೈಸ್. ಇಂದ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಮ್ಮ ಮಾವನ ನಂಬ್ಕೊಂಡು, ಅದು ನಮ್ಮ ಮಾವ ಇವ್ರ ತಮ್ಮನ ನಂಬ್ಕೊಂಡು ಬರಲಿ ಇವಾಗ ಅವ್ರಿಗೆ. ಯಾವ ಥರ ಕೆಲಸ ಮಾಡಿದ್ದೀನಿ ಅಂದರೆ, ಬೆಳಗ್ಗೆ ಕ್ಲೀನಾಗಿ
ಮುಖ ಎಲ್ಲ ತೊಳ್ಕೊಂಡು ಬೊಟ್ಟೆಲ್ಲ ಇಟ್ಕೊಂಡಿದ್ದೆ. ಬೊಟ್ಟೆಲ್ಲ ಎಗ್ರೋಗ್ಬಿಟ್ಟಿದೆ, ಅಷ್ಟು ಬೆವರಾಗ್ಬಿಟ್ಟಿದೆ ನೋಡಿ. ಏನು ಮಾಡಿದ್ವಿ, ಏನು ಮಾಡೋಕ್ಕಾಗಲ್ಲ. ಎಸ್ ನಾವು ಹೊಸ ಸೋಫಾ ತೊಗೊಂಡು ಬಂದಿದ್ದೀವಿ, ನಿಮಗೆ ತೋರಿಸ್ತಿದ್ದೀವಿ. ಸರಿದಲ್ಲ, ಹತ್ತಿರದಿಂದ ತೋರಿಸ್ತೀವಿ. ಇದರಲ್ಲಿ ಈ ಸೋಫಾದಲ್ಲಿ ಏನಂದರೆ ಇದನ್ನ ಹೆಡ್ ರೆಸ್ಟ್ ಅಡ್ಜಸ್ಟಬಲು, ಬೇಡ ಅಂದರೆ ಮಲಗಿಸ್ಬಿಡ್ಬೋದು. ಕಾರ್ನರ್ ಸೋಫಾ ಇದೊಂದು ತೊಗೊಂಡು ಬಂದಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಈ ಕುದುರೆ ನೋಡಿ, ಇದು ನಮ್ಮ ಅಕ್ಕ ಕೊಟ್ಟಿರೋದು. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅಕ್ಕ ಕೊಟ್ಟಿರೋ ಕುದುರೆ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಅಂತ. ಸೊ ಇವಾಗ ಒಂದು ಆಕ್ವಾಗಾರ್ಡ್ ಕೂಡ ಫಿಟ್ಟಿಂಗ್ ನಡಿಬೇಕು. ಇವತ್ತು ಒಂದು ತಗೊಂಡಿದ್ದೀವಿ, ಅವರು ಬಂದು ಫಿಟ್ಟಿಂಗ್ ಮಾಡಿಬಿಟ್ಟು ಹೋಗಬೇಕು. ನೆನ್ನೆನೇ ಆ್ಯಕ್ಚುಲಿ ಆಕ್ವಾಗಾರ್ಡ್ ಡೆಲಿವರಿ ಬರಬೇಕಾಗಿತ್ತು, ಬಟ್ ಆದರೆ ಆಕ್ವಾಗಾರ್ಡ್ ಡೆಲಿವರಿ ನೆನ್ನೆ ಬಂದಿಲ್ಲ, ಇವತ್ತು ಬರುತ್ತೆ. ಇನ್ನೂ ಸ್ವಲ್ಪ ಬೇಕಾ? ಸೊ ಆಕ್ವಾಗಾರ್ಡ್ ಡೆಲಿವರಿ ಬಂದಮೇಲೆ ಇವತ್ತು ಫಿಟ್ಟಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಬಂದು ಸ್ವಲ್ಪ ರಾ ವಾಟರು, ಅದಕ್ಕೆ ಕಾಪರ್, ಆಕ್ವಾ ಕಾಪರ್ ಅಂತ ಯಾವುದೋ ಒಂದು ತೊಗೊಂಡಿದ್ದೀವಿ. ಚೆನ್ನಾಗಿದೆ, ನೋಡಬೇಕು. ನಮ್ಮ ಮಾವ ಬರಲಿ ತೋರಿಸಿದ್ದೀನಿ, ಚೆನ್ನಾಗಿ ತಿಂದ್ಬಿಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದ್ದೆಲ್ಲ ಗೈಸ್, ಅದು ಕೂಡ ನಮ್ಮದೇ ಮನೆ, ನಮ್ಮ ತಾತ ಕಟ್ಟಿರೋ ಮನೆ ಅದು. ಇದು ನಮ್ಮ ಅಪ್ಪ ಕಟ್ಟಿರೋ ಮನೆ. ಅಲ್ಲಿ ನಮ್ಮ ತಾತ ಕಟ್ಟಿರೋ ಮನೆ, ಇಲ್ಲಿ ನಮ್ಮ ಅಪ್ಪ ಕಟ್ಟಿರೋ ಮನೆ. ಬೈಲಿ ಏನಕ್ಕೆ ಪೌಡ್ರಂಗೆ ಹಾಕೊಂಡಿದ್ದೆ, ಬೈಲಿ ತೋರಿಸಿಲಿ. ಅಲ್ಲ 8 ಗಂಟೆಲಿ ಫೋನ್ ಮಾಡಿಬಿಟ್ಟು ನಾಷ್ಟ ಕೇಳ್ಬಿಟ್ಟು ನೀನು ತರ್ತೆ ಅಂತ ನಾವು ಕಾಯ್ಕೊಂಡಿದ್ರೆ ನೀನು ಹಿಂಗೆ ಬರ್ತೀಯಾ? 10:30 ತಿಂದ ನೀನು? ಹೆಂಗೆ ಒಣಮರ ಗಿಣಿಕಾಯಿ ಹಂಗೆ ಕಾಯ್ತಾ ಇರೋದು. ಒಟ್ಟು ಹಸು ಆಗ್ತಾಯ್ತಲ್, ಬಾ ನೀನು ಬಾ. ಇದೆ ನಾಷ್ಟ ತಂದಿಲ್ಲ ಇನ್ನು. ಅಲ್ಲಿ ಇಕ್ಕು ಸೈಡಲ್ಲೆಲ್ಲ ಹೀರೆಕಾಯಿ. ಅಮ್ಮ ಈ ಇಡ್ಲಿಗೋಸ್ಕರ 3 ಅವರ್ ಕಾಯ್ದಿದ್ದೀವಿ ನಾವು. ಈಗ ಆಲ್ಮೋಸ್ಟ್ 3 ಅವರ್. ಹೊಟ್ಟೆ ಬೇರೆ ಹಸುವಾಗ್ತಿದೆ. ಇವಾಗ ತಿಂತೀವಿ ಬಾಯ್. ಹಲೋ ಗೈಸ್, ನಾನು ನಮ್ಮ ಮಾಮ ಹೋಗ್ತಾ ಇದ್ದೀವಿ ಅಂಗಡಿಗೆ, ಶಾಪಿಂಗ್ ಹೋಗ್ತಾ ಇದ್ದೀವಿ ನಾವು. ನೋಡೋಣ ಏನೇನು ತಗೊತೀನಿ ಅಂತ. ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ತಗೊಂಡು ಬಂದಮೇಲೆ ತೋರಿಸ್ತೀನಿ. ಮಾವಿನ ತೋಟ, ಈ ಕಡೆ ಮಾವಿನ ತೋಟ ಬಂದಿಲ್ಲ. ಗೊಬ್ಬರ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಯಾರು ಇಲ್ಲೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಹಸುಗಳು, ಕರುಗಳು, ಹೊಸದಾಗಿ ಕಟ್ತಾ ಇರೋವಂಥ ಮನೆಗಳು. ಗೌರ್ಮೆಂಟ್ ಸ್ಕೂಲ್ ಹಳೇದಾಗಿ. ಸೊ ಇವತ್ತು ನಾನು ಶಾಪಿಂಗ್ ಹೋಗಿದ್ನಲ್ವಾ, ಶಾಪಿಂಗಿಂದ ತೊಗೊಂಡು ಬಂದಿರೋ ಕರ್ಟನ್ಸ್ ಇದೆ. ಸೊ ಕರ್ಟನ್ಸ್ ತೊಗೊಂಡು ಬಂದಿದ್ದೀನಿ. ನಾನು ನಿಮ್ಗೆ ಅದನ್ನೊಂದು ಕಂಪ್ಲೀಟ್ ಹೋಮ್ ಟೂರ್ ಥರ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ನ ನಾನು ಮೇ ಬಿ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಬೈತಾ ಇದ್ದಾರೆ ಗೈಸ್, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಮಾರ್ನಿಂಗು ಇಲ್ಲಿದ್ದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಇವಾಗ. ಸೊ ಕರ್ಟನ್ಸ್, ಮಾರ್ನಿಂಗು ತೋಟದ ಕೆಲಸ ಮಾಡಿದ್ವಲ್ಲ ಇಲ್ಲಿ ನಾವು, ಇಲ್ಲೇ ಸ್ವಲ್ಪ ಬಿಸಿಲು. ಸೊ ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ನನ್ನ ಮುಂದಿನ ವ್ಲಾಗ್ ನಾಟ್ ಶೋರ್ ಯಾವಾಗ ಬರುತ್ತಂತ. ವಿಲ್ ಡೂ ಇಟ್ ವೆರಿ ಸೂನ್. ಎಲ್ಲರಿಗೂ ಸಿಗೋಣ. ಹ್ಯಾವ್ ಅ ಪ್ಲೆಸೆಂಟ್ ಡೇ. ಬಾಯ್.